ಮುಂಗಾರು ಅಧಿವೇಶನದಲ್ಲಿ ರಾಜಕೀಯ ಕದನಕ್ಕಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಸಜ್ಜಾಗಿವೆ. ಇದಕ್ಕಾಗಿ ಬಿಜೆಪಿ ಶಾಸಕಾಂಗ ಸಭೆಯನ್ನು ನಡೆಸಿದೆ. ಜೆಡಿಎಸ್ ಇಂದು ಜೆಡಿಎಲ್ಪಿ ಸಭೆ ನಡೆಸುವುದಕ್ಕೆ ಮುಂದಾಗಿದೆ. ಆದರೆ ಸಿಎಲ್ಪಿ ಸಭೆ ಯಾವಾಗ ಎನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಸರ್ಕಾರ ಕಟ್ಟಿಹಾಕಲು ದೋಸ್ತಿ ಸನ್ನದ್ಧ. ಸರ್ಕಾರದಿಂದ ಸಮರಾಭ್ಯಾಸ ಯಾವಾಗ? ಅಧಿವೇಶನ ಇಂದಿನಿಂದ ಕಾವೇರಲಿದೆ. ಸರ್ಕಾರವನ್ನ ಕಟ್ಟಿಹಾಕೋಕೆ ವಿಪಕ್ಷಗಳು ಸಮರಾಭ್ಯಾಸವನ್ನ ಮಾಡಿ ತಯಾರಾಗಿವೆ. ರಣರಂಗಕ್ಕೆ ಧುಮುಕಲು ಸರ್ವ ಸನ್ನದ್ದವಾಗಿದೆ. ಇದಕ್ಕಾಗಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸಿದೆ. ಜೆಡಿಎಸ್ ಜೆಡಿಎಲ್ಪಿ ಸಭೆ ನಡೆಸಲು ಮುಂದಾಗಿದೆ. ಆದರೆ ಕಾಂಗ್ರೆಸ್ ಮಾತ್ರ ಮೌನವಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಉಭಯ ಸದನಗಳಲ್ಲಿ ಪ್ರಸ್ತಾಪ ಮಾಡುವಂತಹ ಪ್ರತಿಯೊಂದು ಆರೋಪಗಳಿಗೂ ದಾಖಲೆ ಸಮೇತ ಪ್ರತ್ಯುತ್ತರ ನೀಡಲು ಸರ್ಕಾರ ಪ್ಲಾನ್ ಏನೋ ಮಾಡಿದೆ. ಬಿಡದೆ ಟೌನ್ಶಿಪ್ ಯೋಜನೆ ಸಚಿವ ಬಿ ನಾಗೇಂದ್ರ ವಿಚಾರದಲ್ಲಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಟಕ್ಕರ್ ಕೊಡೋಕೆ ರೆಡಿಯಾಗಿದ್ದಾರೆ. ಆದರೆ ಇದಕ್ಕೆಲ್ಲ ಸರ್ಕಾರ ತಾಲೀಮು ಮಾಡಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಅನ್ನೋ ಚರ್ಚೆ ಶುರುವಾಗಿದೆ. ಪ್ರತಿ ಬಾರಿಯೂ ಅಧಿವೇಶನ ನಡೆಯುವಾಗ ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲು ಸರ್ಕಾರ ತನ್ನ ಕಲಿಗಳನ್ನು ಸಿದ್ಧ ಮಾಡುತ್ತೆ. ಶಾಸಕರಿಗೆ ಅಗತ್ಯ ಮಾಹಿತಿಗಳನ್ನು ನೀಡಿ ಸರ್ಕಾರದ ಪರ ಧ್ವನಿ ಎತ್ತಲು ತಯಾರಿಸಲಾಗುತ್ತೆ. ಆದರೆ ಈ ಬಾರಿ ಮಂಗಳವಾರ ಸಿಎಲ್ಪಿ ಸಭೆ ನಡೆಯಲಿದೆ ಅಂತ ಹೇಳಿದ್ದಾದರೂ ಇನ್ನೂ ಕೂಡ ಅಧಿಕೃತವಾಗಿ ದಿನಾಂಕ ನಿಗದಿಯಾಗಿಲ್ಲ. ಕಾರಣ ಸಚಿವ ಸ್ಥಾನ ವಂಚಿತ ಶಾಸಕರು ತಿರುಗಿ ಬೀಳಬಹುದು, ಸರ್ಕಾರದ ವಿರುದ್ಧ ಆಂತರಿಕ ಕಲಹ ಶುರು ಆಗಬಹುದು ಎಂಬ ಚರ್ಚೆಗಳು ನಡೆದಿವೆ. ಇದರ ಬಿಸಿ ಸಿಎಲ್ಪಿಗೂ ತಟ್ಟಬಹುದು ಎಂಬ ಗುಸುಗುಸು ಟಾಕ್ ಇದೆ. ಈಗ ಅವರಿಗೆ ಸಿಎಂ ಅವರಿಗೆ ಎಲ್ಲ ಮಾಹಿತಿ ಇದೆ. ಮೊದಲಿಂದ ಎಲ್ಲ ರೀತಿಯಲ್ಲಿ ಅವ್ರು ಏನು ಮೊದಲಿಂದ ಯಾವಾಗ ಸ್ಟಾರ್ಟ್ ಆಯ್ತು, ಬಿಡಿದಿದ್ದು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರ್ಯಾರಿದ್ದಾಗೆಲ್ಲ ಮುಖ್ಯಮಂತ್ರಿ ಇದ್ದಾಗ ಆರ್ಡರ್ ಮಾಡಿದ್ರು, ಅದನ್ನೆಲ್ಲ ಕೂಡ ಅವ್ರಿಗೆ ಮಾಹಿತಿ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಸಚಿವರು, ಇನ್ನು ಪೌರಾಡಳಿತ ಸಚಿವರು, ಅವ್ರಿಗೂ ಕೂಡ ಮಾಹಿತಿ ಇದೆ. ಹಾಗಾಗಿ ಯಾರಿಗೆ ಸಂಬಂಧಪಡ್ತದೆ ಅದನ್ನ ಬಿಡದಿ ಓನರ್ಶಿಪ್ ಬಗ್ಗೆ, ಇದು ಟೌನ್ಶಿಪ್ ಬಗ್ಗೆ ಅದನ್ನ ಉತ್ತರ ಖಂಡಿತವಾಗ್ಲೂ ಕೊಡ್ತಾರೆ. ಪ್ರತಿ ಬಾರಿಯೂ ಸಿಎಲ್ಪಿ ಸಭೆ ನಡೆಸಿದಾಗ ಸಚಿವರ ಕಾರ್ಯವೈಖರಿ, ಅನುದಾನದ ಬಗ್ಗೆ ಶಾಸಕರು ಗರಂ ಆಗ್ತಾ ಇದ್ರು. ಈ ಬಾರಿ ಸಚಿವ ಸ್ಥಾನ ಸಿಗದ ಕಾರಣ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಬಹುದು ಎನ್ನಲಾಗಿದೆ. ಈ ಮುನಿಸಿನ ಬಿಸಿ ತಣ್ಣಗಾಗಲಿ ಅಂತ ಈ ಬಾರಿ ಸಿಎಲ್ಪಿ ಸಭೆ ಸ್ವಲ್ಪ ತಡ ಆಗಬಹುದು ಎಂಬ ಚರ್ಚೆ ನಡೆದಿದೆ. ಒಟ್ಟಾರೆಯಾಗಿ ಪ್ರತಿಪಕ್ಷಗಳ ವಿರುದ್ಧ ಸೆಣಸಬೇಕಾದ ಸರ್ಕಾರಕ್ಕೆ ತನ್ನದೇ ಶಾಸಕರ ಅಸಮಾಧಾನದ ಆತಂಕ ಕಾಡ್ತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ರಾಜಕೀಯ ಕದನಕ್ಕಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಸಜ್ಜಾಗಿವೆ. ಇದಕ್ಕಾಗಿ ಬಿಜೆಪಿ ಶಾಸಕಾಂಗ ಸಭೆಯನ್ನು ನಡೆಸಿದೆ. ಜೆಡಿಎಸ್ ಇಂದು ಜೆಡಿಎಲ್ಪಿ ಸಭೆ ನಡೆಸುವುದಕ್ಕೆ ಮುಂದಾಗಿದೆ. ಆದರೆ ಸಿಎಲ್ಪಿ ಸಭೆ ಯಾವಾಗ ಎನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಸರ್ಕಾರ ಕಟ್ಟಿಹಾಕಲು ದೋಸ್ತಿ ಸನ್ನದ್ಧ. ಸರ್ಕಾರದಿಂದ ಸಮರಾಭ್ಯಾಸ ಯಾವಾಗ? ಅಧಿವೇಶನ ಇಂದಿನಿಂದ ಕಾವೇರಲಿದೆ. ಸರ್ಕಾರವನ್ನ ಕಟ್ಟಿಹಾಕೋಕೆ ವಿಪಕ್ಷಗಳು ಸಮರಾಭ್ಯಾಸವನ್ನ ಮಾಡಿ ತಯಾರಾಗಿವೆ. ರಣರಂಗಕ್ಕೆ ಧುಮುಕಲು ಸರ್ವ ಸನ್ನದ್ದವಾಗಿದೆ. ಇದಕ್ಕಾಗಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸಿದೆ. ಜೆಡಿಎಸ್ ಜೆಡಿಎಲ್ಪಿ ಸಭೆ ನಡೆಸಲು ಮುಂದಾಗಿದೆ. ಆದರೆ ಕಾಂಗ್ರೆಸ್ ಮಾತ್ರ ಮೌನವಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಉಭಯ ಸದನಗಳಲ್ಲಿ ಪ್ರಸ್ತಾಪ ಮಾಡುವಂತಹ ಪ್ರತಿಯೊಂದು ಆರೋಪಗಳಿಗೂ ದಾಖಲೆ ಸಮೇತ ಪ್ರತ್ಯುತ್ತರ ನೀಡಲು ಸರ್ಕಾರ ಪ್ಲಾನ್ ಏನೋ ಮಾಡಿದೆ. ಬಿಡದೆ ಟೌನ್ಶಿಪ್ ಯೋಜನೆ ಸಚಿವ ಬಿ ನಾಗೇಂದ್ರ ವಿಚಾರದಲ್ಲಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಟಕ್ಕರ್ ಕೊಡೋಕೆ ರೆಡಿಯಾಗಿದ್ದಾರೆ. ಆದರೆ ಇದಕ್ಕೆಲ್ಲ ಸರ್ಕಾರ ತಾಲೀಮು ಮಾಡಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಅನ್ನೋ ಚರ್ಚೆ ಶುರುವಾಗಿದೆ. ಪ್ರತಿ ಬಾರಿಯೂ ಅಧಿವೇಶನ ನಡೆಯುವಾಗ ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲು ಸರ್ಕಾರ ತನ್ನ ಕಲಿಗಳನ್ನು ಸಿದ್ಧ ಮಾಡುತ್ತೆ. ಶಾಸಕರಿಗೆ ಅಗತ್ಯ ಮಾಹಿತಿಗಳನ್ನು ನೀಡಿ ಸರ್ಕಾರದ ಪರ ಧ್ವನಿ ಎತ್ತಲು ತಯಾರಿಸಲಾಗುತ್ತೆ. ಆದರೆ ಈ ಬಾರಿ ಮಂಗಳವಾರ ಸಿಎಲ್ಪಿ ಸಭೆ ನಡೆಯಲಿದೆ ಅಂತ ಹೇಳಿದ್ದಾದರೂ ಇನ್ನೂ ಕೂಡ ಅಧಿಕೃತವಾಗಿ ದಿನಾಂಕ ನಿಗದಿಯಾಗಿಲ್ಲ. ಕಾರಣ ಸಚಿವ ಸ್ಥಾನ ವಂಚಿತ ಶಾಸಕರು ತಿರುಗಿ ಬೀಳಬಹುದು, ಸರ್ಕಾರದ ವಿರುದ್ಧ ಆಂತರಿಕ ಕಲಹ ಶುರು ಆಗಬಹುದು ಎಂಬ ಚರ್ಚೆಗಳು ನಡೆದಿವೆ. ಇದರ ಬಿಸಿ ಸಿಎಲ್ಪಿಗೂ ತಟ್ಟಬಹುದು ಎಂಬ ಗುಸುಗುಸು ಟಾಕ್ ಇದೆ. ಈಗ ಅವರಿಗೆ ಸಿಎಂ ಅವರಿಗೆ ಎಲ್ಲ ಮಾಹಿತಿ ಇದೆ.
ಮೊದಲಿಂದ ಎಲ್ಲ ರೀತಿಯಲ್ಲಿ ಅವ್ರು ಏನು ಮೊದಲಿಂದ ಯಾವಾಗ ಸ್ಟಾರ್ಟ್ ಆಯಿತು ಬಿಡಿದಿದ್ದು ಎಲ್ಲಿಂದ ಸ್ಟಾರ್ಟ್ ಆಯಿತು ಯಾರ್ಯಾರಿದ್ದಾಗೆಲ್ಲ ಮುಖ್ಯಮಂತ್ರಿ ಇದ್ದಾಗ ಆರ್ಡರ್ ಮಾಡಿದ್ರು ಅದನ್ನೆಲ್ಲ ಕೂಡ ಅವ್ರಿಗೆ ಮಾಹಿತಿ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಸಚಿವರು ಇನ್ನು ಪೌರಾಡಳಿತ ಸಚಿವರು ಅವ್ರಿಗೂ ಕೂಡ ಮಾಹಿತಿ ಇದೆ. ಹಾಗಾಗಿ ಯಾರಿಗೆ ಸಂಬಂಧಪಡ್ತದೆ ಅದನ್ನ ಬಿಡದಿ ಓನರ್ಶಿಪ್ ಬಗ್ಗೆ ಇದು ಟೌನ್ಶಿಪ್ ಬಗ್ಗೆ ಅದನ್ನ ಉತ್ತರ ಖಂಡಿತವಾಗ್ಲೂ ಕೊಡ್ತಾರೆ. ಪ್ರತಿ ಬಾರಿಯೂ ಸಿಎಲ್ಪಿ ಸಭೆ ನಡೆಸಿದಾಗ ಸಚಿವರ ಕಾರ್ಯವೈಖರಿ ಅನುದಾನದ ಬಗ್ಗೆ ಶಾಸಕರು ಗರಂ ಆಗ್ತಾ ಇದ್ರು. ಈ ಬಾರಿ ಸಚಿವ ಸ್ಥಾನ ಸಿಗದ ಕಾರಣ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಬಹುದು ಎನ್ನಲಾಗಿದೆ. ಈ ಮುನಿಸಿನ ಬಿಸಿ ತಣ್ಣಗಾಗಲಿ ಅಂತ ಈ ಬಾರಿ ಸಿಎಲ್ಪಿ ಸಭೆ ಸ್ವಲ್ಪ ತಡ ಆಗಬಹುದು ಎಂಬ ಚರ್ಚೆ ನಡೆದಿದೆ. ಒಟ್ಟಾರೆಯಾಗಿ ಪ್ರತಿಪಕ್ಷಗಳ ವಿರುದ್ಧ ಸೆಣಸಬೇಕಾದ ಸರ್ಕಾರಕ್ಕೆ ತನ್ನದೇ ಶಾಸಕರ ಅಸಮಾಧಾನದ ಆತಂಕ ಕಾಡ್ತಾ ಇದೆ.